ನನ್ಗೆ ಅದು ಯಾವ್ದು ಇಷ್ಟ ಆಗಲ್ಲ, ಹೆಂಡತಿಗೆ ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಇನ್ನೂ ಸ್ವಲ್ಪ ಇವತ್ತು ಲೇಟ್ ಆಗಿ ಬಂದ್ರೆ ನಾವು ಏನು ಬೇಜಾರು ಮಾಡ್ಕೋತೀವಿ, ಪಾಪ ಪರ್ಮಿಷನ್ ತಗೊಂಡ್ ಬರೋದು ಎಲ್ಲ ತೊಂದರೆ ಇರುತ್ತೆ. ಹೌದು. ಎಲ್ಲಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ನೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಬ್ಯಾಚುಲರ್ ಪಾರ್ಟಿಗೆ ಬಂದ್ರೆ, ಈಗ ಪರಮ್ಮ ಸ್ಟುಡಿಯೋಸ್ ಇಂದ ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ, ಬಟ್ ಯಾವಾಗ OTT ರಿಲೀಸ್ ಆಯ್ತು, ಕತೆ ಒಂದು ಶುರುವಾಗಿದೆ, ಅದು ಸಾಕಷ್ಟು ಜನ ಇಷ್ಟಪಟ್ರು. ಇವಾಗ 2ನೇ ಚಿತ್ರ ಬ್ಯಾಚುಲರ್ ಪಾರ್ಟಿ. ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡ್ತೀವಿ ಅಂತ ಒಂದು ಭರವಸೆ ಇದೆ, ಆಮೇಲೆ ಒಂದು ನಂಬಿಕೆ ಇದೆ. ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಯೋಗಿ ಇದು ನಂದು ಹಳೆ ಗೆಳತನ. ಒಂದು 16 ವರ್ಷದಿಂದ ನಾವು ಏನೇನೋ ಮಾಡಿದೀವಿ, ಸಿನಿಮಾ ಒಂದು ಬಿಟ್ಟು ಎಲ್ಲ ಮಾಡಿದೀವಿ. ಆ 16 ವರ್ಷದಲ್ಲಿ ಕಾಂಟ್ರವರ್ಸಿ ಆಗತ್ತಲ್ಲ, ಏನೇನೋ ಮಾಡಿದೀವಿ. ಮೊದಲೇ ನಮ್ಮಲ್ಲಿ ಕಣ್ ಜಾಸ್ತಿ ಇದೆ ಎಲ್ಲ ಕಡೆಯಿಂದ. ಅಲ್ಲ, ನೀನ್ ಹೆಂಗಂದ್ರೂ ಇರತ್ತಲ್ಲಪ್ಪ, ನಾನೇನ್ ಹೇಳೋದೇನ್ ಬೇಕಾಗಿಲ್ಲ, ಅಲ್ಲೇ ಅದಿರುತ್ತೆ. ಸೊ ಎನಿವೆ, ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದ್ದಾಗ ನನ್ ಖುಷಿ ಆಯ್ತು. ಅಂಡ್ ಅಫ್ಕೋರ್ಸ್ ರಿಷಬ್ ಮಾಡ್ಬೇಕಾಗಿತ್ತು, ಅದು ಒಂಥರದಲ್ಲಿ ಒಳ್ಳೇದೇ ಆಯ್ತು. ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಯೋಗಿ ಮಾಡಿದ್ದು ನಮ್ಗೆ ಇನ್ನ ಸಂತೋಷ ಆಯ್ತು. ಬಿಕಾಸ್ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ, ಯಾಕೆಂದ್ರೆ ಅವ್ನ ಗೆಳೆತನ ಇತ್ತು. ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದಿರ್ಲಿ. ಜೊತೆಗೆ ನಾವು ಡೈಲಾಗ್ ಕೂಡ ಅಷ್ಟೇ, ಯೋಗಿ ನೀನ್ ಈ ಡೈಲಾಗ್ ನೀನೇ ಹೇಳೋ, ಪರವಾಗಿಲ್ಲ ಇದು ನಾನ್ ಬೇಡ ನೀನೇ ಹೇಳು ಅಂತ, ಆ ತರ ಒಂದು ಆ ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ತುಂಬಾ ಸಲೀಸಾಗಿ ಸಿನಿಮಾನ ನಾವು ಮುಗಿಸ್ಕೊಟ್ಟಿದ್ವಿ. ಇನ್ನು ಅಭಿಜಿತ್ ಕೇಳಬೇಕು ನಾವೇನ್ ಚೆನ್ನಾಗಿ ಮಾಡಿದೀವೋ ಇಲ್ಲ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ವಿ, ಥ್ಯಾಂಕ್ ಯು. ಅಫಿಷಿಯಲ್ ಆಗಿ ಇದೊಂಥರ ಚೆನ್ನಾಗಿತ್ತು ಸ್ಟೇಜ್ ಮೇಲೆ. ಬಟ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಎಸ್, ಅದೇ ಹೇಳಿದ್ನಲ್ಲ ರಕ್ಷಿತ್ಗೆ, ಅದೇ ನಮ್ದು ನೋನ್ ರಕ್ಷಿತ್ ಫಾರ್ ಅ ಲಾಂಗ್ ಟೈಮ್. ಸೊ ನನ್ನ ಮೇಲೆ ಪರಮ ಸ್ಟುಡಿಯೋಸ್ ಇಂದ ಸಾಕಷ್ಟು, ಅಂದ್ರೆ ಯಾವುದೇ ಕತೆ ಬಂದ್ರು ಒಂದ್ಸತಿ ದಿಗಂತನ ಹಾಕೊಂಡು ಮಾಡೋಣ ಅನ್ನೋ ಒಂದು ಯೋಚನೆ ಅವರಲ್ಲಿದೆ. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್. ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ, ದಿಗಂತನ ಹಾಕೊಳ್ಳೋಣ ಅಂತ. ಸೊ ಅದೇ ತರ ಮುಂದೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ರಕ್ಷಿತ್ ಅಫ್ಕೋರ್ಸ್ ಈ ಸಿನಿಮಾಗೆ ಒಂದ್ಸತಿ ಸೆಟ್ಟಿಗೆ ಬಂದಿರ್ಬೋದು, ಅದು ಬಿಟ್ರೆ ಇನ್ ಯಾವತ್ತು ಸೆಟ್ ಕಡೆ ತಲೆನೂ ಹಾಕಿಲ್ಲ. ಏನಾದ್ರು ಅಂದ್ರೆ ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು, ಆ ತರ ಎಕ್ವಿಪ್ಮೆಂಟ್ ಬೇಕು. ನಾವು ಥೈಲ್ಯಾಂಡ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ನಮ್ಗೆ ಡ್ರೋನ್ ಆಪರೇಷನ್ಗೆ ಅಲ್ಲಿ ಯಾರನ್ನೋ ಕೇಳಿದ್ವಿ, ಡ್ರೋನ್ ಆಪರೇಟರ್ಗೆ. ಸೊ ಹಿ ವಾಸ್ ರಿಯಲಿ ಎಕ್ಸ್ಪೆನ್ಸಿವ್. ಸೊ ಅವಾಗ ರಕ್ಷಿತ್ ಏನ್ ಹೇಳಿದ್ರು, ಹೊಸ ಡ್ರೋನೇ ತಗೊಂಡ್ಬಿಡ್ರು, ನೀವೇ ಆಪರೇಟ್ ಮಾಡಿ ಅಂತ. ಹೊಸದ್ ಒಂದಲ್ಲ 2 ತಗೊಂಡು ಆಪರೇಟ್ ಮಾಡಿದೀವಿ ನಾವು. ಸೊ ಆ ತರ ಚೆನ್ನಾಗಿ ದುಡ್ಡು ಮಾಡ್ತಿದ್ರಲ್ಲ, ಖರ್ಚು ಮಾಡ್ಲಿಕ್ಕೆ ಅಂತ ಇದ್ದಾಗ ಖರ್ಚು ಮಾಡ್ಬೇಕು ಅಂತ. ಅದೇ, ಬಟ್ ಆ ತರ ಪ್ರೊಡ್ಯೂಸರ್ ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲೂ. ಅಂದ್ರೆ ಹೊಸ ಡ್ರೋನೇ ತಗೊಂಡ್ಬಂದು ಆರ್ಸರೋ ಅಂತ ಹೇಳಿದ್ರು. ಅಬ್ಸಲ್ಯೂಟ್ಲಿ. ಈಗ ಕ್ವಿಕ್ಲಿ ರಕ್ಷಿತ್ ಅವರೇ, ಆನ್ ದ ಸ್ಕೇಲ್ ಆಫ್ 1 to 10. ಇದು ಸ್ವಲ್ಪ ಎಕ್ಸಾಜರೇಷನ್. ಇಲ್ಲ, 1 ಡ್ರೋನ್ ಬಂದಿದ್ದು ನಿಜ, ಹೊಸ ಡ್ರೋನ್ ತಂದು ಆರ್ಸ. ಆನ್ ದ ಸ್ಕೇಲ್ ಅವ್ರು ಆಕ್ಚುಲಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ನಾವು ಹೆಂಗಿರು 20 ದಿವಸ ಹೋಗ್ತಾ ಇದೀವಿ, 20 ದಿವಸಕ್ಕೆ ಇಷ್ಟ ಆಗುತ್ತೆ ರೆಂಟ್ ಅಂತ. ಇನ್ನೊಂದ್ ಸ್ವಲ್ಪ ಹಾಕಿದ್ರೆ ಹೊಸದೇ ಸಿಗುತ್ತೆ, ಅದನ್ನ ತಗೊಂಡು ಈ ನೆಕ್ಸ್ಟ್ ಪಾರ್ಟಿಯಲ್ಲಿ ಇನ್ನೊಂದ್ಸಲ ಇನ್ನೂ ಜೋರಾಗಿ ಹಾಸನ ಅಂತ ಇದ್ಬಿಟ್ರೆ ಡ್ರೋನ್ ಪಕ್ಕದಲ್ಲೇನೆ. ಅಂದ್ರೆ ಇವರಿಬ್ರು ಕಾಣ ಆಗ್ತಾರಲ್ಲ ಅವಾಗ ಒಂದು ಡ್ರೋನ್ ಇವ್ರ ಹಿಂದೆನೇ ಇರ್ಲಿ ಎಲ್ಲೋದ್ರು ಅಂತ. ಇದು ನಾವು ಪ್ರೊಡ್ಯೂಸರ್ ಟಾಕಿಂಗ್. ಇದು ಆನ್ ದ ಸ್ಕೇಲ್ ಆಫ್ 1 to 10 ಎಷ್ಟು ಗುಡ್ ಬಾಯ್ಸ್ ಆಗಿದ್ರಿ ಇವರು ಸೆಟ್ ಅಲ್ಲಿ? ಅದು ಅಭಿಜಿತ್ ಮಹೇಶ್ವರ ಕೇಳೋದು. ಅಭಿಜಿತ್ ಅವ್ರನ್ನ ಕೇಳೋಣ ಹಾಗಾದ್ರೆ. ಎಲ್ಲರೂ ಗುಡ್ ಬಾಯ್ಸ್ ಆಗಿದ್ರು. ಹೌದಾ? ಅಂದ್ರೆ ನೀವು ಕಡೆ ತಿರ್ಕೊಂಡು ಅಭಿಜಿತ್ ಮಹೇಶ್ ಇದು ಸ್ಟ್ಯಾಂಡರ್ಡ್ ಎಲ್ಲಿ ಇರ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್. ನೀವು ಗುಡ್ ಬಾಯ್ಸ್ ಡಿಫೈನ್ ಮಾಡೋಣ. ಅಭಿಜಿತ್ ಮಹೇಶ್ಗಿಂತ ಗುಡ್ ಬಾಯ್ಸ್ ಆಗಿದ್ರು ಇವರು. ಓ ಅಲ್ಲೇ ಪ್ರಾಬ್ಲಮ್ ಇದೆ. ಸಂಜೆ ತನಕ ಎಲ್ಲರೂ ಗುಡ್ ಬಾಯ್ಸ್ ಆಗಿದೆ. ಸೊ ಅಲ್ಲಿಗೆ ನಿಲ್ಸ್ಬಿಡೋಣ. ವಾಟ್ ಹ್ಯಾಪನ್ಸ್ ಇನ್ ಅ ಬ್ಯಾಚುಲರ್ಸ್ ಪಾರ್ಟಿ ತೋರಿಸ್ತಾ ಇದ್ದೀರಾ ಡಸ್ ನಾಟ್ ಸ್ಟೇ ಇನ್ ಅ ಬ್ಯಾಚುಲರ್ಸ್ ಪಾರ್ಟಿ ಫಾರ್ ಒನ್ಸ್. ಸೊ ಕ್ವಿಕ್ಲಿ, ಇದೇ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಬ್ಯೂಟಿಫುಲ್ ಮ್ಯೂಸಿಕ್, ಹಾಗೆ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಏನ್ ನಡೀತು ಅದನ್ನ ನಮ್ಗೆ ಇದ್ದಿದ್ದ ಹಾಗೆ ತೋರಿಸ್ತಿರುವಂತಹ ನಮ್ಮ DOP ಅರವಿಂದ್ ಕಶ್ಯಪ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಗಳೊಂದಿಗೆ. ಅರವಿಂದ್ ಅವರು ನಮ್ಮನ್ನ ಜಾಯ್ನ್ ಆಗುವಂತಹ ಸೈಕಲ್ ಗ್ಯಾಪ್ ಅಲ್ಲಿ ಒಂದು ಪ್ರಶ್ನೆ, ಹಾಗೇನೆ ನಮ್ಮ ಮ್ಯೂಸಿಕ್ ನ ವಿಚಾರ ಅಂತ ಬಂದಾಗ ಅರ್ಜುನ್ ಅವರೇ, ಈಗಾಗಲೇ ಹಾಡು ಸುಮಾರು ಜನ ಗುನುಗ್ತಾ ಇದ್ದಾರೆ, ಇಟ್ಸ್ ಟ್ರೆಂಡಿಂಗ್, ಹೇಳಿ ಅದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ರಕ್ಷಿತ್ ಸರ್ ಆ್ಯಂಡ್ ಅಭಿ
ಸೊ ಇಂಥ ಒಳ್ಳೆ ಪ್ರಾಜೆಕ್ಟಲ್ಲಿ ನನ್ನ ಇನ್ಕ್ಲೂಡ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ನಾನು ಅಭಿ ಬಂದ್ಬಿಟ್ಟು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಫ್ರೆಂಡ್ಸು. ಸೊ ಆ ಫ್ರೆಂಡ್ಶಿಪ್ಪು ಹುಲಿರಾಯ ಅಂತ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೆ. ಸೊ ಅವಾಗಿಂದ ಲೈಕ್ ವಿ ಗಾಟ್ ಬ್ಯಾಕ್ ಟುಗೆದರ್ ಆ್ಯಂಡ್ ಸೊ ಅಭಿಜಿತ್ ಅವರು ಈ ಥರದೊಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತಂದಾಗ ತುಂಬ ಖುಷಿ ಆಯಿತು. ಸೊ ಯಾ ಆಲ್ರೆಡಿ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇರಬೇಕಾದ್ರೂ ತುಂಬ ಖುಷಿ ಆಯಿತು. ತುಂಬ ಫನ್ ಮೂಮೆಂಟ್ಸ್ ಇದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಕಾಮಿಡಿ, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಒಂಥರ ಗ್ರಾಫ್ ಡಿಪ್ಪೇ ಆಗಲ್ಲ. ಸೊ ಎಲ್ಲರೂ ಎಂಜಾಯ್ ಮಾಡ್ತೀರಾ. 26th ಕಾಯ್ತಾ ಇದ್ದೀವಿ. ಸೊ ವಿ ಆರ್ ಎಕ್ಸೈಟೆಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸಿನಿಮಾದ DOP ಅರವಿಂದ್ ಕಶ್ಯಪ್ ಅವ್ರನ್ನ ಮಾತಾಡ್ಸೋಣ. ಹೇಗೆಲ್ಲ ಪಾರ್ಟಿಯಲ್ಲಿ ಏನೇನೆಲ್ಲ ನಡೀತು ನಮ್ಗೆ ಹಾಗೆ ತೋರಿಸಿದೀರಾ ಅಥವಾ ಅಚ್ಚುತ. ಕತೆ ಹಾಕ್ಬಿಟ್ಟಿದ್ದಾರೆ? ಆಲ್ಸೋ ನಮ್ಮ ಜೊತೆ ಇದ್ದಾರೆ ನಮ್ಮ ಆಫ್ಕೋರ್ಸ್ ನಮ್ಮ ಸ್ಟಾರ್ ಅಚ್ಯುತ್ ಕುಮಾರ್ ಸರ್. ಜೋರಾದ ಚಪ್ಪಾಳೆಗಳೊಂದಿಗೆ ಮಾಡ್ಕೊಳ್ಳೋಣ. ಅಚ್ಯುತ್ ಸರ್ ಇಲ್ಲೇ ಇರೋ ಸಿನಿಮಾ ಇಲ್ಲೇ ಇರೋ ಹಾಗಾಗಿದೆ ಇವಾಗ. ಮಾತಾಡ್ತಾ ಇದ್ದಾರಣ್ಣ ಇಲ್ಲಿ ಅಚ್ಚುತಣ್ಣ. ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಒಳ್ಳೆ ಅಡಿಷನ್ ಅಂಡ್ ಇನ್ಫ್ಯಾಕ್ಟ್ ಆಫ್ ಕೋರ್ಸ್ ಅಚ್ಯುತ್ ಸರ್ನ ಈ ಬ್ಯಾಚುಲರ್ಸ್ ಪಾರ್ಟಿಯಲ್ಲಿ ಸರ್ ತಮ್ಮ ಕೊಡುಗೆ, ಈ ಬಾಯ್ಸ್ನ ನೀವು ಮ್ಯಾನೇಜ್ ಮಾಡಿದ್ರಾ ಅಥವಾ ಊಟ ಆಯ್ತಾ? ಅದು ಇದ್ದಿದ್ದು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ಅಚ್ಯುತಣ್ಣ. ನೀವು ಆವಾಗಲೇ ಬ್ಯಾಡ್ ಬಾಯ್ ಯಾರು ಕೇಳಿದ್ರಲ್ಲ? ಹೌದಾ? ನನಗೆ ಗೊತ್ತಿಲ್ಲಪ್ಪ, ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.